ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗ್ಗೆಲ್ಲ ಬಂದು ಟ್ರಿಪ್ ಏನೇನಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಇವತ್ತು ಟ್ರಿಪ್ಪಿಗೆ ಅಂತ ಪ್ಲ್ಯಾನ್ ಮಾಡಿ ನಮ್ಮ ಮನೆಯಳು ಮಿಸಸ್ 3:30ಗೆ ಅಲಾರಾಮ್ ಬಿಟ್ಟು 5:30 ಆದರೆ ಇದಿಲ್ಲ ಗೈಸ್. ಬನ್ನಿ ತೋರಿಸ್ತೀನಿ ನೋಡಿ. ಟೈಮ್ ಬಂದು ಹೆಚ್ಚು ಕಡಿಮೆ 6 ಗಂಟೆ ಆಗಿದೆ. ಹಂಗೆ ನಾನು ಬೆಳಿಗ್ಗೆ ಎದ್ದು ನಮ್ಮ ಆಂಜನೇಯ ಕೈ ಮುಕ್ಕೊಂಡು ನಮ್ಮ ಮಂದಿಯವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕೈ ಮುಗ್ದು ನೋಡಿ. ಬೆಳಗ್ಗೆ ನಾನೇ ಎದ್ದು ಒಬ್ಬೊಬ್ಬುಟ್ಟಿ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ನೈಟು ಹೊರಡಾಕಿ ಅಂತ. ಆದರೂ ಇನ್ನೂ ಎದ್ದಿಲ್ಲ. ನೋಡಿ, ಶೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜು ಕೂಡ ಪ್ಯಾಕ್ ಆಗಿದೆ. ಆದರೂ ನೋಡಿ ಇಲ್ಲಿ 5:30 ಆದ್ರೂ ಇನ್ನೂ ಎದ್ದಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ನೋಡಿದ್ರೆ ನಮ್ಮ ಅಚ್ಚ ಕಾಯ್ತಾವನೆ, ಫೋನ್ ಮಾಡ್ತಾವನೆ, ಇನ್ನು ಎಲ್ಲಿದ್ರು ಅಂತ. ಸಿಂಚು ಟೈಮ್ ಎಷ್ಟು? ಸಿಂಚು ಟೈಮ್ ಎಷ್ಟು? 4 ಗಂಟೆ. 5:30 ಎದಳು, ಲೇಟ್ ಆಯಿತು. ಫೋನ್ ಮಾಡ್ತಾನೆ ಸಂಜು. ನಿಜ ಫೋನ್ ಮಾಡ್ತಾನೆ. ಎದಳು ಬೇಗ. ಇದೆ ಪಟ್ಟಂತ ಇದೆ, ಬೇಗ ಹೊಂಡನ ಬಾ. ಬನ್ನಿ, ಅವಳು ಎಬ್ಬರಿಸ್ಬಿಟ್ಟು ಹೊರಟ್ಬಿಟ್ಟು ಸಿಗ್ತೀವಿ. ಎಲ್ಲ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ, ಇನ್ನೇನು ನೋಡ್ಬೇಕಷ್ಟೇ. ಬನ್ನಿ ವೆಸ್ ಹೊರಟ್ಬಿಟ್ಟು ಫೈನಲಿ ಎಬ್ಬರಿಸಿ ರೆಡಿ ಮಾಡಿದ್ದೀನಿ. ರೆಡಿ ಆಗಿದ್ದಾಳೆ, ಹೊರಟಿದ್ದೀವಿ. ಔಟ್ಫಿಟ್ ನೋಡಿದ್ದೀರ ಬಿಡಿ, ಅವ್ರು ಬರ್ಡೇ ದಿನನೇ ಹಾಕಿದ್ ಬಟ್ಟೆನೇ ಹಾಕೊಂಡಿದ್ದೀನಿ. ತಕ್ಕೊಂಡಿಲ್ಲ ಗೈಸ್ ಹೊಸ ಬಟ್ಟೆನ, ಅದಕ್ಕೆ ಹಂಗೇನಿಲ್ಲ, ತಕ್ಕೊಟ್ಟಿದ್ದೀನಿ. ತಕ್ಕೊಟ್ಟಿರೋದೆಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡವಳೆ ಸುಟ್ಕೇಸ್. ಅಲ್ಲಿ ನೋಡಿ, ಲಗೇಜ್ ಬಾಕ್ಸಲ್ಲಿ ಎಲ್ಲ ತುಂಬ್ಕೊಂಡವಳೆ, ಅದರಲ್ಲಿದೆ. ಬನ್ನಿ ಗೈಸ್, ಫುಲ್ ಟೈಮ್ ಆಗಿದೆ. ಮಚ್ಚ ಬೇರೆ ಫೋನ್ ಮಾಡಿ ಬೈತಾವನೆ. ಬನ್ನಿ ಹೋಗಿ ಸಿಗ್ತೀನಿ. ಅವರು ಜನ ಇರ್ತಾರೆ ಹೊಡೆಯೋದು. ಫೈನಲ್ ತಿಂಡಿ ಬಂದಿದ್ದೀವಿ. ಮಚ್ಚ, ನಮ್ಮ ಲಾಕ್ ಏನಾರು ಹೇಳ್ತೀಯ ಮಚ್ಚ? ಏನಾರು ಹೇಳ್ತೀಯನ? ನಮ್ಮ ಈ ವರ್ಷ ಏನಾರು ಹೇಳ್ತೀಯ? ಮಸಾಲೆ ದೋಸೆ ಬ್ಯಾಟಿಂಗು. ನಾವು ಇಡ್ಲಿ ವಡೆ ಡೀಪ್ ತಗೊಂಡಿದ್ವಿ. ಮಸಾಲೆ ಮಕ್ಕಿಗೋಡು ಎಲಿಫೆಂಟ್ ಕ್ಯಾಂಪ್ ಬಂದೋ ಗಾಯ್ಸ್. ಪ್ರಮೋದಣ್ಣ ಬಂದರೆ ಫಸ್ಟ್ ಟೈಮು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್. ಭೀಮನ್ ನೋಡ್ಬೇಕಂತೆ ಇರುತ್ತೆ ಅಂತ ತೋರಿಸ್ತೀವಿ. ಬನ್ನಿ ಗಾಯ್ಸ್, ಭೀಮ ನೋಡಕ್ ಹೋಗ್ತಿದ್ದೀವಿ. ಭೀಮನ್ ತೋರಿಸ್ತೀವಿ. ಭೀಮ, ಅಭಿಮನ್ಯು. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇಲ್ಲೇ ಪಾರ್ಕಿಂಗ್ ಅಲ್ಲ ನಿಂತ ನೋಡಿ, ಪಾಸ್ಗಳು ಸಿಂಚು, ತಿಂಡಿ ಆಯ್ತಾ? ಏನ್ ತಿಂದೆ? ದೋಸೆ, ಇಡ್ಲಿ ತಿನ್ಕೊಂಡು ಇಲ್ಲಿ ಮಳೆ ಹೊಡೆದಿದೆ. ಇಲ್ಲಿ ಹೋಗೋತಿ ಇನ್ನೇ ಗಾಡಿಯ ಇದಾಕಿ ಜುಂಗ ಹಾಕಿದ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಂಡರ್ಚಾರ್ಜ್ ನಮಗೆ ಫಸ್ಟ್ ಟೈಮ್ ಗಾಯ್ಸ್ ಈ ತರ ಇಷ್ಟು ದೂರ ಕರ್ಕೊ ಬಂದಿರೋದು. ಜಿಪ್ನ ನನ್ನ ಗಂಡ ಸಲ ಎಲ್ಲೂ ಕರ್ಕೊ ಹೋಗಲ್ಲ. ಅಷ್ಟ ಮಾಡ್ಕೊಂಡು ಬಂದಿದೀವಿ. ಎಲ್ಲೂ ಸುಸ್ತಾದಂಗೆ ಹುಷಾರಾಗಿ. ಫೈನಲ್ ಟಿಕೆಟ್ ತಗೊಂಡು ಎಂಟ್ರಿ ಫೀಸು ಎಷ್ಟು? ಒಬ್ರಿಗೆ 100 ರೂಪಾಯಿ. 4 ಜನ 400. ಸಿಂಚು ಭೀಮ ಇಲ್ವಾ? ವಾಶ್ ಮಾಡ್ತಿದ್ರಾ? ಇದೆಯಾ? ಅಲ್ಲಿ ಮಗ, ಅಲ್ಲಿ ವಾಶು ಲಾಸ್ಟ್ ಟೈಮ್ ನೋಡಿದ್ದು. ಭೀಮ ವಾಶ್ ಮಾಡ್ತಿದ್ರು.
ಇಲ್ಲಿ ನಾವ್ ಹಾಕಕ್ಕೆ ಏನು ಸಿಗಲ್ವಾ? ಹುಲ್ ಕೊಡ್ಬೋದು, ದುಡ್ಡು ಕೊಡ್ಬೇಕು. ಹುಲ್ ಕೊಡಕ್ಕೂ 100 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಹಾಗಾದ್ರೆ ಕೊಡ್ಬೋದು. ನಾನು ಭೀಮಕ್ ತಿನ್ನಿಸ್ತೀನಿ. ಮಾಡಿದಾರೆ ನೋಡಿ, ಸಿಮೆಂಟ್ ಮಾಡಿ ಕಳ್ಕೊಳಕ್ಕೆ ಸಿಂಚು ಹೋಗಿ ಆಶೀರ್ವಾದ ತಗೊಂಬ. ಭಯ ಆಗುತ್ತೆ. ಸಿಕ್ಕಾಪಟ್ಟೆ ತಪ್ಪ ಇದೆ ಅಲ್ವಾ? ಸರ್ ಒಂದು ಫೋಟೋ ತೆಗಿ. ಈಗ ಯಾರ ಮಾತು ಕೇಳಲ್ಲ ಅಷ್ಟೇ, ಅದಕ್ಕೆ ಅದು ಅಲ್ಲಿಗೆ ಭೀಮಾ ಕರ್ಕೋಯ್ತಾರೆ. ಹತ್ರಕೊಂಡು ಬನ್ನಿ ಅಲ್ಲಿಗೆ. ಅಭಿಮನ್ಯನ್ ಕರ್ಕೊಂಡು ಹೋಗಿದ್ದಾರೆ. ಬೇಜಾರಾಗ್ತಿದೆ. ಅಭಿಮನ್ಯು ಅಲ್ಲ ಝೂಮ್ ಮಾಡಿ ತೋರಿಸು. ಏನಿದೆಯಾ ಮಗ ಅದು? ನಡೆದು ಹೈಯೆಸ್ಟ್ ರೈಟು. ನೋಡಿ ಗೈಸ್, ಎಲ್ಲ ಭೀಮಾ ಹೋಯ್ತಿರೋದಕ್ಕೆ ಭೀಮಾ ಹಿಂದ್ಗಡೆ ಎಲ್ಲ ಹೋಗಿದ್ದಾರೆ ನೋಡಿ. ಭೀಮನ್ ಫಾಲೋವರ್ಸು. ಏನ್ ಮಗ ಭೀಮನ್ ಫಾಲೋವರ್ಸ್ ನೀನು? ಭೀಮನ್ ಫಾಲೋವರ್ಸ್ ನೀನು? ಅಪ್ಪಟ ಅಭಿಮಾನಿ. ವೈಟ್ ಮಾಡಿಸ್ಬೇಕಾರೆ ಎಂತ ಕರೆಕ್ಟ್ ಬಂತಲ್ಲ ಮರಿ ಅದು ಜಾಕೆ. ಭೀಮಾ ಇರೋರೆಲ್ಲ ಒಂದ್ ಗತ್ತು ಅಂದ್ರೆ ಇವನು. ಗೈಸ್ 70 ವರ್ಷದ ಗಜೇಂದ್ರ ಇದು ನೋಡಿ ಹಿಂಗಿದೆ. ನಿಜವಲ್ಲ 70 ವರ್ಷ. ಓನನ್ನ ಸಾಯಿಸಿ ಆಮೇಲೆ ಅದಕ್ಕೆ ಅದನ್ನ ದಸರೆಯಿಂದ ದೂರ ಇಟ್ಟಿದ್ರು. ಅಲ್ಲ ಸತ್ತ ಸಾವಿದ್ದಾರೆ ದಸರೆದಿದ್ದಾಗ ಅದಕ್ಕೋಸ್ಕರ ಅಲ್ಲಿ ಮನೆ ಇದ್ದಾಗ ಓ 70 ವರ್ಷ ಆಯ್ತು ಕಣೆ. ಹಳೆ ಆನೆ ಮೊದಲು ಹೆಂಗ್ ಬತ್ತೈತಿ ಕೊಡ್ತಾರೆ ಅಂತ ಹಂಗ್ ಬರ್ತಾರ ಮಗ. ಹಾ ದೇವೇಂದ್ರ ಬರ್ತಿದ್ದೆ ನೋಡಿ, ಕೈ ಮುಕ್ಕಳಿ. ಏನ್ ಫಾಸ್ಟ್ ಆಗಿ ಹೋಗ್ತಿದ್ದಾನೆ. ನಾನು ಆನೆನ ಏನು ರಿಯಲ್ ಆಗಿ ಒಂದ್ 2 ಸತಿ ನೋಡಿರ್ಬೋದು ಅಷ್ಟೇ. ಬಟ್ ಮುಟ್ಟದ್ ಗಿಟ್ಟದೆಲ್ಲ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಮುಟ್ಟಿರೋದು ತರ ಫೀಲು. ಅದನ್ನ ಜೋರ ಮಾತಾಡ ಮರೆ, ಮೈಕ್ ಹಾಕಿಲ್ಲ. ನೀನ್ ಹಿಂಗ್ ನಿಧಾನ ಮಾತಾಡ್ತೀಯ ಮೈಕ್ ತರ್ಬೋದು. ಈಗ ಕರ್ಕೊಂಡು ಹೋಗ್ತಲ್ಲ ಈಗ ಒಂದು 6 ತಿಂಗಳು ಆಯ್ತು. ಮುಂಚೆ ಬೇರೆ ಕ್ಯಾಂಪಲ್ಲಿ ಇದು ಸಿಂಗಲ್ ಕೊರೆ. ಎಷ್ಟುದೈತ್ ಮಚ್ಚ ಇದು ಕೊರೆ. ಹಾ ಇನ್ನೊಂದು ನಾನು ನೆನ್ನೆ ಕಿತ್ಕೊಂಡು ಹೋದೆ. ಸಿಂಗಲ್ಲೇ ಕೊರೆ ಬಂದಿರೋದು ಇದು. ಮುರಿದೋರದಣ ಚಿಕ್ಕದ್ರಲ್ಲೇ ಚೆನ್ನಾಗಿ ಕಾಣಲ್ಲ ಮಗ. ಹೆಚ್ಚು ಕಮ್ಮಿ ಭೀಮಾ ಹೋಲ್ಕೆ ಇದೆ ಮಗ. ಇದು ಅಳ್ತೈತಿ.
ಇದಕ್ಕೂ 50 ವರ್ಷ ಆಗುತ್ತೆ. ಒಂದು 60 ಆಗಿರುತ್ತೆ. ಎಷ್ಟು ಡೇಟ್ ಹೊರ ಮೇಲೆ ಕುಂತ್ಕೋಬೋದು ನಾವೇನೇ ಇದ್ರ ಮೇಲೆ. ಆದ್ಮೇಲೆ ಅಭಿಮರಿ ಒಳ್ಳೆ ಹೆಂಗೆ ಅರ್ಥ ಮಾಡಿ ಕೊನೆ ಮೇಲೆ ಒಳ್ಳೆ ಅಭಿಮನ್ಯು ಫೋನ್ ಸಿಕ್ಕ ಫುಲ್ಲು ಸಿಂಚು ಹೋಗಿ ಹತ್ರಕ್ಕೆ ನೋಡಿದ್ರೇನೆ ಭಯ ಆಗ್ತಿದ್ದೆ. ನೀನು ಹೋಗಿ ಹತ್ರಕ್ಕೆ ಬೇಡ ಬೇಡ, ನಾನು ದೂರದಿಂದ ನಿಂತ್ಕೊ ವಿಡಿಯೋ ಮಾಡ್ಕಿರ್ತೀನಿ, ಹತ್ರಕ್ಕೆ ಹೋಗು. ಕಿವಿ ಎಷ್ಟು ಸ್ಮೂತ್ ಐತೆ ಅದು. ಯಾವ್ದು ಕಟ್ ಹಾಕ್ತಾರೆ? ನೋಡಿ ಗೈಸ್, ಮೊದಲು ನಮ್ಮ ಮನೆಯನ್ನ ಚೈನಿ ಕಟ್ಟಾಕ್ಬೇಕು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಚೈನಿ ಕಟ್ಟಾಕಿ ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ಸರಿ ಆಗುತ್ತೆ. ಯಾವ್ದಾರ ಒಂದು ಮರ ಕಟ್ಟಿ ಹಾ ಆಗಲ್ಲ, ಯಾಕೆ ಮೊಸಿಬ್ ಐತೈತ ಇದು ನಾವ್ ಹೆಂಗ ಆಗುತ್ತೆ ಸಖತ್ ಹೋಯ್ತೈತಿ. ಇದು ನಾವ್ ಹೆಂಗ್ ಪಾಪ ಆನೆಗಳು ಎಳ್ಕೊ ಹೋಯ್ತಾರೋ ಗೊತ್ತಿಲ್ಲ ಮಾತ್ರ. ಈಗ ಅವಕ್ ಜುಜ್ಬಿ ಅಂತಾರೆ, ಆದ್ರೂ ಹಾಕ್ಬಿಡ್ತಾರೆ. ಇಲ್ಲ ಮರ್ಕಿ ಸಿಕ್ಕಿ ಹಿಂಗೆ ಹಾಕ್ಬಿಡುತ್ತೆ. ಹೇಳಿ ಮತ್ತೆ ಕೇಳಲಿಲ್ಲ, ಫುಲ್ ರ್ಯಾಶ್ ಆಗೋದು. ಎಲ್ಲ ಆನೆ ಬೇಕು ಮೀನು ಬೇಕು ಹೆಂಗೆ ಹಾಕ್ಯಾರಿ ತರ್ಕ ನಿಂತ್ಕೊಂಡು. ಭೀಮ್ ನೋಡು ಎಷ್ಟು ಜನ ಫ್ಯಾನ್ಸ್ ಫಾಲೋವರ್ಸ್ ಎಷ್ಟಿದಾರೆ ನೋಡಿ ಎಲ್ಲ. ಮಗ ಅಷ್ಟಿರೋ ಆನೆಗಳಲ್ಲಿ ಮಗ ಯಾರ ಹತ್ರನೂ ಜನ ಜಾಸ್ತಿ ಇಲ್ಲ. ಭೀಮನ ಹತ್ರ ನೋಡಿ ಎಷ್ಟು ಜನ ಇದಾರೆ. ಎಂತ ಗಾಡಿ ಹೊಡಿಲಿ ಆ ಸ್ಪೀಡ್ ಎಲ್ಲ ಹೊಡಿಬೇಕು. 40 ಅಂತ ಸೆಟ್ ಮಾಡಿ 40ಕ್ಕೆ ಹೊಡಿಬೇಕು, 60 ಹೊಡಿಬೇಕು. ಜಾಲಹಳ್ಳಿ ಕ್ರಾಸ್ ಅಲ್ಲಿ ನಾವು ಫ್ಲೇವರ್ ಹತ್ತು ನಮಗೆ ಗೊತ್ತಿಲ್ಲ ಸೈಡ್ ಸರ್ವಿಸ್ ರೋಡ್ ಅಲ್ಲಿ ತಗೋಬೇಕು ಅಂತ. ಅವಾಗ ನಾವೇನ್ ಮಾಡ್ದು, ಇವನು ಅಲ್ಲಿ ತಿಂದಿದ್ವಲ್ಲ ರೂಮಲ್ಲಿ ಮುಂಜ ಇದು ಮಟನ್ ಮಾಡಿಸಿದ್ನಲ್ಲ, ಮಟನ್ ಚಾಪ್ಸ್ ಮಾಡಿಸಿದ್ದ, ನೀಟಾಗಿ ಊಟ ಮಾಡ್ದು ಒಟ್ಟು ತುಂಬ್ತು. ಇವನು ಬುಡ ನೋಡ್ಕೋತಿಲ್ಲ, ನಿಂದಾನಕ್ಕೆ ಹೋಯ್ತಿ ಅಂದ್ಕೊಂಡು ಗಾಡಿ ತಗೊಂಡ. ಅದೇನಾಯ್ತು, ನಾವು ಸರ್ವಿಸ್ ರೋಡ ಬರ್ಬೇಕಿತ್ತು, ಇವನು ಡೈರೆಕ್ಟ್ ಫ್ಲೇವರ್ ಹತ್ಬಿಟ್ಟು ಅಲ್ಲಿ ನೋಡಿದ್ರೆ ಸ್ಪೀಡ್ ಲಿಮಿಟ್ ಹಿಡಿತಾವ್ರೆ. ಏನ ಅವ್ರು ಹಿಡಿದ್ರು ಸ್ಲೋ ಮಾಡ್ಬಿಟ್ಟು ಕೊನೆಗೆ ಸೈಡಿಗೆ ಹಾಕಿದ್ರೆ ಫೈನ್ ಬಾರ್ದು ಕೈ ಕೊಟ್ಟೆ ಬಿಟ್ಟ. ಗೊತ್ತಿಲ್ಲ ಸರ್, ದುಡ್ಡು ಬೇರೆ ಇಲ್ಲ. ಹೊಸಬ್ರು ನಮಗ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗಿರೋದು. ಆಮೇಲೆ ಕೊನೆ ಮಂಜು ಫೋನ್ ಮಾಡ್ದ ಬರ್ಬೇಕಂತ, ಬೇಡ ಬಿಡತ್ತೆ ಕೊಟ್ಟಾಯ್ತು ಅಂತ ಒಂದು 500 ರೂಪಾಯಿ ಕೊಟ್ಟು. ಆಮೇಲೆ ಇದು ಏನಪ್ಪಾ ಮಚ್ಚ ಬಿಡ್ತಾರಲ್ವಾ, 500 ಕೊಟ್ರು 500 ಕೊಟ್ರು ಬಿಡ್ತಿರ್ಲಿಲ್ಲ, ಫೈನ್ ಹಾಕ್ತಿವಿ ಗಾಡಿ ಫೋನ್ ಮಾಡಿ ಅಂತ 500 ಹಾಕ್ಸ್ಕೊಂಡು. ಹೆಲ್ಮೆಟ್ ಏನ್ ಹಾಕ್ಲಿಲ್ಲ, ಇಬ್ರು ಹೆಲ್ಮೆಟ್ ಹಾಕಿ ಹೋಯ್ತು. ಸುಧಾ ಹೋಟ್ಲ ಹತ್ರ ನಿಲ್ಸಿದಲ್ವಾ ನಂದು ಇದ ನಿಂದ್ ಬೇಕು ಬೇರೆ ಸ್ಪೀಡೋಮೀಟರ್ ಮುಳ್ ಕಟ್ಟಾಗಿ 140 ಕತ್ತೈತೆ. ಜ್ಞಾಪನ ಐತಾ? ಒಂದ್ ಪಾಟಿ ಫುಲ್ ಟಾಪ್ ಸ್ಪೀಡು. ಅದು ಸ್ಪೀಡ್ ಹೋಯ್ತಲ್ಲ, ಸ್ಪೀಡೋಮೀಟರ್ ಮಾತ್ರ 140 ಹೋಗ್ತೈತೆ. ಗಾಡಿ 110 ಕತ್ತುತ್ತೆ, 115 ಹಿಂಗೆ. ಬಟ್ ಸ್ಪೀಡೋಮೀಟರ್ ಕಟ್ಟಾಗಕ್ಕೆ 140 ಫುಲ್ ಟಾಪ್ ಸ್ಪೀಡ್ ಹೋಗ್ತೈತೆ. ಅದು ಹೋಯ್ತಾ ಇರೋದೇ ಒಂದು, ತೋರಿಸ್ತಾ ಇರೋದೇ ಒಂದು ಮೀಟ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಅಂದ್ರೆ ಮಾತ್ರ ಸೈಕಾಗಿತ್ತು ಮಾತ್ರ. ಬೆಳಿಗ್ಗೆ ವಾಪಸ್ ಬಂದಿದ್ದು ಬೈಕಲ್ಲಿ, ಡಿಸ್ಕವರ್ ಬೈಕಲ್ಲಿ. ಅದುವೇ ಆದ್ರೂ ನಮ್ಮ ಊರಲ್ಲಿ ಮೆಮೊರೀಸ್ ಗಳು ಮರೆಯಂಗಿಲ್ಲ ಬಿಡು. ಹೆಂಗೆ ಇದು ಮಾಡಿದ್ವಿ ಅಂದ್ರೆ ಎಲ್ಲ ಕೆಲಸ ಮಾಡ್ಕಿದ್ದೆ ಮುಚ್ಚ ಬೈಕ್ ಇದು ನಮ್ದು ಬೈಕ್ ಇಂದ ಇಬ್ರು ತಗೊಳಕ್ಕೆ ಹೆಂಗೆ ಗೊತ್ತಾ ಸಿಂಚು, ಗವಿ ಹೋಗ್ಬಿಟ್ಟು ಗವಿ ಮಾತ್ರ ನಮಗೆ ಸರಿಯಾಗಿ ಇಟ್ಬಿಟ್ಟು ಹಾಕು. ಅವನು ನನ್ನ ಮಗ ಏನ್ ಮಾಡಿ ಗೊತ್ತಾ, ನಮಗೆ ಗೊತ್ತಿಲ್ದಂಗೆ ನಾವ್ ಈ ಕಡೆ ಇದ್ರೆ ಬೇರೆ ಆಟೋಲಿಂಗ್ಸ್ ಹೋಗ್ಬಿಟ್ಟು ಕಮಿಷನ್ ವ್ಯವಹಾರ ಮಾತಾಡ್ಕೊ ಬಂದವನೆ. ಅಣ್ಣ ಒಂದಿಬ್ರು ಕುರಿಗಳವ್ರೆ, ಕುರಿ ಕರ್ಕೊ ಬಂದಿದ್ ಕುರಿಯ ಸಂಜು ಡೈರೆಕ್ಟ್ ಬೈದ, ನೀನ್ ಕಮಿಷನ್ ಜಾಸ್ತಿ ತಿಂದಿದ್ಯಾ ಅಂತ ಡೈರೆಕ್ಟ್ ಬೈದ ಅವನಿಗೆ. ನಂಗೆ ನಮ್ ಕಮಿಷನ್ ದುಡ್ಡಲ್ಲಿ ನಮ್ಗೆ ಊಟ ಮಾಡಿಸಿ ಕೊನೆಗೆ ಕಳಿಸ್ತಾ. ನನ್ನ ಗಾಡಿ ಜಾಸ್ತಿ ಇಟ್ಟಿದ್ದ, ನನ್ನ ಗಾಡಿ ಜಾಸ್ತಿ ಇಟ್ಟಿ ಸ್ಪ್ಲೆಂಡರ್ ಇವಂದು, ನಂದು ಡಿಸ್ಕವರಿ ಡಿಸ್ಕವರ್ ಅಲ್ಲ, ನಂದು ಸ್ಪೆಂಡರ್ ಇತ್ತಲ್ಲ, ನಂದು 22ವರೆಗೆ ಮರ್ಸವನೆ ಸಿಂಚು. ನಂದು 22ವರೆ ಅಲ್ಲ, 25ವರೆನ 26ವರೆ ಮಾತಾಡೇನ ಅವ್ರ ಹತ್ರವ. ಅಣ್ಣ ನೀವು ಇಷ್ಟು ಮಾತಾಡ್ತೀನಿ, ಇಷ್ಟು ಕೊಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಕೊಡ್ಸಿರೋದು. ಆಮೇಲೆ ಕೊನೆಗೆಲ್ಲ ಆದ್ಮೇಲೆ ಬೈದ್ಮೇಲೆ ಕೊನೆ ನಮಗೆ ಊಟ ಕೊಡಿಸ್ತಾ. ಅದೇ ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನಮಗೆ ಊಟ ಕೊಡಿಸ್ಬಿಟ್ಟು 1000ನ 1200 ರೂಪಾಯಿನ ಹಿಡ್ಕೊಬಿಟ್ಟು ಹೋದ. 22ವರೆ ಡಿಸ್ಕವರ್ ಗಾಡಿ ಬಿಡಿಸಿದ್ದು.
ಇನ್ನೊಂದ್ ಸೀನ್ ಏನಾಯ್ತು ನಂತ ದುಡ್ಡು ಜಾಸ್ತಿ ಆಗಿಲ್ಲ ನಾನ್ ಫಸ್ಟ್ ಗಾಡಿ ತಗೊಂಡೆ ಅದೇನಾಯ್ತು ಗೊತ್ತಾ ಸಿಂಚು ನಾನು ವಿತೌಟ್ ಡಿಸ್ಕ್ ಬ್ರೇಕ್ ತಗೊಂಡೆ ನನಗೆ ಹೊಟ್ಟೆ ಉರಿ ಇವನು ಡಿಸ್ಕ್ ಬ್ರೇಕ್ ತಗೊಂತಾನೆ ಅಂತ ಇವ್ರ ಅಮ್ಮಂತ ಹೋದೆ ಅಂಟಿ ಬೀಳ್ತಾನೆ ಅಂಟಿ 100% ಬೀಳ್ತಾನೆ ಅಂಟಿ ರಾಷ್ಟ್ರೀಯವು ಫುಲ್ ರಾಷ್ಟ್ರೀಯವು ನನ್ ಮಾತು ಕೇಳಿ ಅನ್ನಕ್ಕೆ ಆಮೇಲೆ ಅವ್ರ ಅಮ್ಮ ನೀನ್ ಡಿಸ್ಕ್ ಬ್ರೇಕ್ ತಗೋಬೇಡ ಕಣ ಅವ್ನ್ ತಗೊಂಡ್ರೆ ಅಂತ ಅಮ್ಮ ನೀನ್ ಹೇಳಿದ್ನ ಕೇಳಲ್ಲಮ್ಮ ನಾನ್ ಡಿಸ್ಪ್ಲೇಗೆ ತಗೊಳ್ಳೋದು ಗಾಡಿ ನೋಡ್ಕೊಂಡಿದ್ದೀನಿ ನಾನ್ ಡಿಸ್ಪ್ಲೇಗೆ ತಗೊಳ್ಳೋದು ನಾ ಬೇರೆ ಗಾಡಿ ತಗೊಳ್ಳಲ್ಲಮ್ಮ ಅಂತ ಹೇಳಿ ಅವನು ಡಿಸ್ಪ್ಲೇಗೆ ತಗೊಂಡ ಇವ್ನು ಫಸ್ಟ್ ನಮ್ಮಪ್ಪ ನಂಗೆ ಗೊತ್ತಾಗಲಿಲ್ಲ ದುಡ್ಡು ಜಾಸ್ತಿ ಅಂದ್ರು ಇದೇ ಸಾಕು ಅಂತ ಅಂತೂ ಫಿಕ್ಸ್ ಆಗಿದ್ರು ಇವನು ಕೇಳ್ದ ಬಟ್ ಇದೇ ಸಾಕು ಅಂತ ಅಪ್ಪಾಜಿ ಅಂತೂ ಫಿಕ್ಸ್ ಆದ್ರು ಮಾಮೂಲಿ ಬ್ರೇಕ್ ತಗೊಂಡ 2 ಲೈನ್ ಬ್ರೇಕ್ ನಮ್ದಯ್ಯ ಕೊಡ್ಸಿದ್ ನಮ್ಮಪ್ಪ ಆಮೇಲೆ ನಾನೇನ್ ಮಾಡ್ಬಿಟ್ಟೆ ನಮ್ಮ ಅಪ್ಪಾಜಿ ಆತ ತಲೆ ಕೆಡಿಸಿದ್ರು ನನ್ ಜೀವನ ನಂದು ಆಗ ನಂದೇ ನನ್ನ ಲೋನ್ ನಾನ್ ಕಟ್ತೀನಿ ನನ್ ಡಿಸ್ಪ್ಲೇಗೆ ತಗೊಳ್ಳೋದು ಅಂತ ಇವನ್ ನಮ್ಮ ಅಮ್ಮಂತಕ್ ಬಂದ ಅಂದ್ರೆ ಬೀಳ್ತಾನೆ ಡಿಸ್ಪ್ಲೇ ಇಳಿದ್ರೆ ಶಾರ್ಪ್ ಬೀಳ್ತಾನೆ ಅದು ಹೇಳ್ಬಿಡಿ ಬೇಡ ಅಂತ ಹೇಳಿದ್ದು ಹಿಂಗ್ ತಗೊಬಿಡ್ತಾನಲ್ಲ ಡಿಸ್ಪ್ಲೇ ಅದು ಬ್ಯಾಕ್ ಟೈರ್ ಬೇರೆ ದಪ್ಪ ಮಸ ಹೆಂಗೈತೆ ನನ್ನ ಟೈರ್ ಅಂತ ತೋರ್ಸ ಕ್ಯಾಬ್ ಅಂತ ತಗೊಬಿಟ್ಟು ನೆನೆಸ್ಕೊಬಿಟ್ರೆ ಅದ್ರಲ್ಲಿ ಮಸ ಗ್ಯಾಪ್ ಐತ ನಾನು ಮಂಜ ನೀನು ಬೇಲೂರು ಹಳೆಬೀಡು ಹೊಡೆದಿದ್ವಲ್ಲ ಅಪ್ಪ ನಾವೇನು ಸಿಂಚು ನಾವ್ ಆಲ್ಟೋ ತಗೊಂಡೇ ಸುಮ್ನೆ ಇಲ್ಲ ಇವ್ನ ಆಲ್ಟೋ ನನ್ನ ಆಲ್ಟೋ ಧರ್ಮಸ್ಥಳ ಸುಬ್ರಹ್ಮಣ್ಯ ಆಮೇಲೆ ಇದಕ್ಕೂ ಹೋಗೋಣ ಅನ್ಕೊಂಡಿದ್ದು ಉಡುಪಿಗೂ ಇವನು ಪ್ರದಿ ಹೋಗ್ಬೇಕು ಆಗಲ್ಲ ಪ್ರದಿ ವಿಡಿಯೋ ನೋಡ್ತಾನೆ ಪ್ರದಿ ನಿನ್ಗೆ ಹೇಳ್ತೇನೆ 100% ನೋಡ್ತಾನೆ ಡೈಲಿ ನೋಡ್ತಾನೆ ಪ್ರದಿ ನಾವ್ ಇನ್ನೂ ಮರ್ತಿಲ್ಲ ಗಡ್ಲ ನೀನ್ ಮಾಡಿದ್ರಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ 2 ಮುಗಿಸಿದ ಕಡೆ ಸಿಂಚು ಸೌತ್ ಅಡ್ಗೂ ಕೊಡಿಸ್ತಿಲ್ಲ ಸಿಂಚು ಅವನು ಸರಿನಾ ಇಲ್ಲ ನಾನು ಲೇಟ್ ಆಗ್ತೆ ನಾವು ಆ ಕಡೆಗೆ ಹೋಗ್ಬೇಕು ಡೈರಿ ಓಪನ್ ಮಾಡ್ಬೇಕು ಡೈರಿ ಮಾಡ್ಬೇಕು ಅಂತ ಹೇಳಿ ಮತ್ತೆ ರಿಟರ್ನ್ ನೋಡಿಸ್ತಾ ಇಲ್ಲ ಅಂದ್ರೆ ನಾವು ಉಡುಪಿ ಎಲ್ಲ ಸುತ್ತಾಡ್ಕೊಂಡು ಹಂಗ್ ಬರೀವು ಎಲ್ಲಾನು ವೇಸ್ಟ್ ಮಾಡ್ದ ಯಾರು ಇಲ್ಲ ಅಂದ ಹೋಗನಿ ಬೇಕಾರೆ ನೀವು ನಾ ಬಸ್ ಹತ್ತೀನಿ ಅಂದ ಮಾತು ಅಂದ ಇನ್ನೂ ಮರ್ತಿಲ್ಲ ನನ್ ಕಾರಲ್ಲಿ ಯಾರು ಪ್ರದಿ ನಾನು ಮಂಜ ಅಲ್ಲ ಪ್ರದಿ ನಾನು ಸುನಿ ಪ್ರದಿ ಕಾರಲ್ಲಿ ಸುನಿ ರಾಕಿನ ಯಾರಿದ್ರು ರಾಕಿ ಇದ್ದ ನಿನ್ ಕಾರಲ್ಲಿ ಮಂಜ ನಾನು ಮತ್ತೆ ಇನ್ನೊಬ್ಬ ಇವನು ಬೆಂಗಳೂರನು ಇವನು ಕಾರ್ತಿಕ್ ಗೈಸ್ ಇನ್ನೊಂದ್ ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಿದ್ರೆ ಆ ಶಾಪಿ ಅಂತವ ಏನಾದ್ರು ಈಗ ಆ ಒಂದು ಪ್ರಾಡಕ್ಟ್ ನಾವು ಬೈ ಮಾಡ್ಬೇಕು ಅಂದ್ರೆ ಬರುತ್ತೆ ನೋಡಿ ಯಾವ್ದೇ ಕಾರಣಕ್ಕೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದನ್ನ ಯಾವ್ದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅದ್ರಲ್ಲಿ ಬೈ ಮಾಡಕ್ ಹೋಗ್ಬೇಡಿ 1,500 ರೂಪಾಯಿಗೆ 1,500 ರೂಪಾಯಿ ಗಿಂಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗಿಂಬಲ್ ಆಗಿ ಅಲ್ಲಿ ಗಿಂಬಲ್ ಆಯ್ತು ಈಗ ಅದು ಅದೇ ನಾನೇನು ಇವಾಗ ನನ್ ಮಕ್ಕರಾಗಿರ್ಬೋದು ದುಡ್ಡಿಲ್ಲ ನಾನು ಅವನ ಕೈಲೇ ವಿಡಿಯೋ ಮಾಡಿಸಿ ಅವನ ಕೈಲೇ ಓಪನ್ ಮಾಡಿಸಿ ಅಮೆಝಾನ್ ಪೇಗೆ ಪೇ ಮಾಡಿದೀನಿ ಅದನ್ನ ನಾನು ಅದು ನನಗೆ ಕ್ಯಾಶ್ ರಿಟರ್ನ್ ಬರುತ್ತೆ ಅಂತ ಹೇಳಿದ್ದಾರೆ ಅದು 100% ಬರುತ್ತೆ ಬರಲಿಲ್ಲ ಅಂದ್ರೆ ಬಿಡಲ್ಲ ನಾನು ಬಂದೇ ಬರುತ್ತೆ ಅದು ಅದನ್ನ ಯಾವ್ದೇ ಕಾರಣಕ್ಕೂ ಯೂಟ್ಯೂಬ್ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರಲ್ಲ ಯಾವ್ದೇ ಕಾರಣಕ್ಕೂ ಅದ್ರಲ್ಲಿ ಶಾಪಿ ಅಂತ ಬರುತ್ತಲ್ಲ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಬುಕ್ ಮಾಡಕ್ ಹೋಗ್ಬಿಡಿ ಫ್ರಾಡ್ ಆಪ್ ಅದು 3 ನೈಟ್ ಪ್ಯಾಂಟ್ ತೋರ್ಸವ್ರೆ ಹೆಂಗ ಗೊತ್ತಾ ಸೂಪರ್ ಆಗಲ್ಲ 5 ರೂಪಾಯಿ ಇಷ್ಟು ಪ್ಯಾಂಟ್ ಯಾರು 3 ಪ್ಯಾಂಟ್ ಯಾರು ನಿಮ್ ಹೇಳ್ತೀನಿ ಬುಕ್ ಮಾಡದೆ ಬಂತು ದುಡ್ಡು ಹಾಕ್ಸ್ಬಿಟ್ಟ ಮುಂಚೆನೆಯ ಆಮೇಲೆ ನೋಡೋದು ಪ್ಲಾಟ್ಫಾರ್ಮ್ ಅಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಪ್ಲಾಟ್ಫಾರ್ಮ್ ಅಲ್ಲ ಅದು ಡೈರೆಕ್ಟ್ ವೆಬ್ಸೈಟ್ ಬುಕ್ ಮಾಡಿರೋದು ಇವನು ಫ್ಲಿಪ್ಕಾರ್ಟ್ ಆಮೇಲೆ ರಿಟರ್ನ್ ಮಾಡ್ಬೋದು ಅಂತ ಹೇಳ್ಬಿಡ್ತಾ ತಗೊಂಡೆ ಓಪನ್ ಮಾಡಿ ನೋಡ್ತೀನಿ ಯಾವ್ದು ಹಳೆ ವೈಟ್ ಶರ್ಟ್ ಒಂದು ಇದು ಮಾಲ್ಗಳಲ್ಲಿ ಇದು ಓಪನ್ ಮಾಡಿರಲ್ವಲ್ಲ ಲಾಕ್ ಓಪನ್ ಮಾಡಿರಲ್ವಲ್ಲ ಮ್ಯಾಗ್ನೆಟ್ ಅದನ್ನು ತೆಗ್ದಿಲ್ಲ ಅದನ್ನು ಸೇಸ್ ಸುತ್ತಿ ಎಲ್ಲ ಕೊಟ್ಟಾರೆ ನಾನು ನೋಡ್ತೀನಿ ಎಲ್ಲ ನೀನು ಫ್ಲಿಪ್ಕಾರ್ಟ್ ಅಮೆಝಾನ್ ಬುಕ್ ಮಾಡಿದ್ರೆ ಸಿಗುತ್ತೆ ಆ ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಬುಕ್ ಮಾಡ್ತೀನಿ ನೋಡು ಅದು ವೇಸ್ಟ್ ಅದು ಓದ್ಲಿಕ್ಕೆ ಫೇಕ್ ಆಪ್ ಅದು ಅದೆಲ್ಲ ಲಿಂಕ್ ಅಲ್ಲಿ ಮಾಡೋದಂತೆ ಅದು ಫುಲ್ ಲಿಂಕ್ ಅಂತೆ ಮಗ ಅದು ಫುಲ್ ಚೈನ್ ಲಿಂಕ್ ಅದು ಫುಲ್ ಫ್ರಾಡ್ ಅದು ಶಾಪಿ ಅಂತ ನೀವ್ ಯಾವ್ದು ಆಮೇಲೆ ಮಗ ಇನ್ನೊಂದು ಎಲ್ಲ ಫ್ರಾಡ್ ಅಂತ ಹೇಳಲ್ಲ ನೀವು ಅದನ್ನು ಬೈ ಮಾಡ್ಬೇಕಂದ್ರೆ ಡೈರೆಕ್ಟ್ ಆ್ಯಪಿಗೆ ಕರ್ಕೊಂಡು ಹೋಗುತ್ತಲ್ಲ ಸ್ವಿಫ್ಟ್ ಕಾರ್ಟ್ ಆ್ಯಪ್ ಮತ್ತೆ ಅಮೆಝಾನ್ ಆ್ಯಪ್ ಅದು ಹೋಗ್ಬಿಟ್ಟು ಆ ಆ್ಯಪ್ ಅಲ್ಲಿ ಬುಕ್ ಮಾಡಿ ಏನೇ ಇದ್ರು ವಿತ್ ಇನ್ ಸ್ಪಾಟ್ ಅಲ್ಲಿ ದುಡ್ಡು 24 ಅವರ್ಸ್ ಅಲ್ಲಿ ರಿಟರ್ನ್ ಆಗುತ್ತೆ ಆ ಶಾಪಿ ಅಂತ ಬಹುತ್ತರ ಫ್ರಾಡ್ ಆಪ್ ಯಾವ್ದೇ ಕಾರಣಕ್ಕೂ ಮಾಡ್ಬಿಡಿ ಆ ಶಾಪಿಲಿ ಶಾಪಿ ಅಲ್ಲ ಅದು ಮಾಡ್ದನ್ ಪಾಪಿನೇ ಅದು ಮಾತ್ರ ಪಕ್ಕ ಪಾಪಿನೇ ಆಗೋದು ಯಾವ್ದೇ ಕಾರಣಕ್ಕಾದ್ರೂ ಬುಕ್ ಮಾಡಬಾರ್ದು ನಮ್ಗೆ ಫ್ರಾಡ್ ಆಪ್ ಆಮೇಲೆ ಇದೇ ಸೇಮ್ ನಿನ್ನೆ ಹೇಳ್ತಿದ್ದ ಅವನು ಅಮೆಝಾನ್ ಕೊರಿಯರ್ ಆಫೀಸನು ಅಣ್ಣ ನಿಮ್ದು ಯಾರೋ ಒಬ್ರು 4 ಜೀನ್ಸ್ ಶರ್ಟ್ ಏನೋ ಬುಕ್ ಮಾಡಿದಂತ ಮಗ 2 ಜೀನ್ಸ್ ಬಂದವಂತೆ ಅದು ಸಿಂಬಿ ಬಟ್ಟೆಗಿಂತ ಕಡೆ ಸೇಮ್ ವರ್ಷಕ್ಕೂ ಸಿಂಬಿ ಬಟ್ಟೆಗಿಂತ ಕಡೆ ಅವನೇ ಹೇಳ್ತಿದ್ದ ಆಮೇಲೆ
4,500 ರೂಪಾಯಿಗೆ ಐಫೋನ್ ಬಿಟ್ಟಿದ್ದಂತೆ. 4,500 ರೂಪಾಯಿಗೆ ಐಫೋನ್ ಯಾವ ಬೋಳಿ ಮಗ ಕೊಡ್ತಾನೆ? 40,000 ಕೊಡ್ತೀನಿ ಕೊಡ್ಸ. ಅಲ್ಲ ಹೆಂಗ್ ಗೊತ್ತಾ, ನನ್ನ ಅಡ್ರೆಸ್ ಕೊರಿಯರ್ ಬಂದಿದೆ. ನಾನು ಓಪನ್ ಮಾಡಿದ್ರೆ ಮಾತ್ರ ತರ್ತೀನಿ ಅಂತ ನಾನು ಬುಕ್ ಕೊಡ್ತವನೆ ಫೋನ್ ಮಾಡಿ ನಾನ್ 3 ದಿನ ವಾಪಸ್ ಕಳ್ಸಿನಿ. 3 ದಿನ ವಾಪಸ್ ಬಂದ. ನಾನ್ ತಗೊಳ್ಳೆ ಓಪನ್ ಮಾಡಿಲ್ಲ. ನಾನು ಫಸ್ಟ್ ಓಪನ್ ಮಾಡಿ ಏನು ಅಂತ ನೋಡ್ತೀನಿ, ಆಮೇಲೆ ದುಡ್ಡು ಹಾಕ್ತೀನಿ. ಇಲ್ಲ ಮುಂಚೆ ದುಡ್ಡು ಹಾಕಿ ಆಮೇಲೆ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ. ಮಗ ನಾನು ಅದಕ್ಕೆ ಅವನ ಕೈಲೇ ಓಪನ್ ಮಾಡಿಸಿ ನಾನೇ ವಿಡಿಯೋ ಹಿಡಿದು ಅಮೆಜಾನ್ ಪೇ ಮಾಡಿದೀನಿ ಮಗ ನಾನು. ಹಾಯ್ ಗಾಯ್ಸ್, ಫೈನಲಿ ಕರ್ನಾಟಕ ಬಾರ್ಡರ್ ಬಿಟ್ಟು ಕೇರಳ ಎಂಟ್ರಿ ಆಗಿದೀವಿ. ಇನ್ನೇನು ಎರೆಹುಳದ ಸ್ಟಾರ್ಟ್ ಆಗಿದಾವೆ. ಎರೆಹುಳ ನನಗಂತೂ ಓದಕ್ ಬರಲ್ಲ. ನಿಮಗೆ ಯಾರಿಗಾರ ಓದಕ್ ಬಂದ್ರೆ ಬೋರ್ಡ್ ತೋರಿಸ್ತೀನಿ, ಓದ್ಬಿಟ್ಟು ಕಮೆಂಟ್ ಹಾಕಿ. ವ್ಯೂ ಪಾಯಿಂಟ್ ಮಾತ್ರ ಸಕ್ಕದಾಗಿದ್ರೆ ಮಾತ್ರ. ವೆದರ್ ವ್ಯೂ ಪಾಯಿಂಟ್ ಎಲ್ಲ ಸೈಕ್ ಆಗಿದೆ. ಇನ್ನೊಂದು ತಿಂಗಳು ಬಿಟ್ಟು ಬಂದಿದ್ರೆ ಇನ್ನೂ ಗ್ರೀನರಿ ಜಾಸ್ತಿ ಇರೋದು. ಈಗ ಮರದೆಲ್ಲ ಗ್ರೀನರಿ ಚೆನ್ನಾಗಿ. ಮಕ್ಳಿಗೆ ರಜೆ ಇರೋದು ಈಗಲೂ ಎಲ್ಲ ರಜೆ ಕೊಟ್ಟಿರ್ತಿದ್ದಾನೆ ಜಾಸ್ತಿ. ಎಲ್ಲ ಬರ್ತಿರೋ ಟ್ರಿಪ್. ಸಿಂಚು ಏನಾದ್ರು ಹೇಳ್ತೀಯ? ಏನ್ ಹೇಳಲ್ವಾ? ನೋಡಿ ಗೈಸ್, ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ಕೇರಳ ಘಾಟ್ ಸೆಕ್ಷನ್. ಏನಿದೆ ಮಗ ಪ್ಲೇಸು. ಬಂದ್ರು ಎಲ್ಲ ಮನೇಲಿ ಕುತ್ಕೊಂಡ್ರೆ ಏನ್ರ ಮಾಡ್ತೀರಾ? ಬಂದ್ರು ಅಣ್ತಮ್ಮ ಬಾರೋ, ದುಡ್ದು ಏನ್ ಮಾಡ್ತೀಯ? ದುಡ್ದು ಬಾರೋ ಇಲ್ಲಿ ನೋಡೋ, ಬಾರೋ ಎಂಜಾಯ್ ಮಾಡೋ ಅಣ್ತಮ್ಮ. ಈ ವಿಡಿಯೋ ನೀನ್ ನೋಡ್ತೀಯ ಅಂತ ಗೊತ್ತಕಣ, ಅದಕ್ಕೋಸ್ಕರ ಮಾಡ್ತಿದೀನಿ. ಡೆಡಿಕೇಟೆಡ್ ಟು ಅಣ್ತಮ್ಮ ಡೆಡಿಕೇಟ್ ಟು ಅಣ್ತಮ್ಮ ಪ್ರದೀಪ್ ಅಣ್ತಮ್ಮ. ಇಂಗ್ಲಿಷ್ ಹೆಚ್ಚು ಬರೋಲ್ಲ, ಹುಡುಗ ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗ್ಲಿಷಲ್ಲೇ ಮಾತಾಡಲ್ಲ ನಾ, ಅಪ್ಪಟ ಕನ್ನಡ. ಇಂಗ್ಲಿಷೇ ಬೇಡ ನನಗೆ, ಅದಕ್ಕೆ ನಾನು ಇಂಗ್ಲಿಷ್ ಅದು 30. ಪೆನ್ನಿಗೆ ಏನಂತಾರ ಕನ್ನಡದಲ್ಲಿ? ಪೆನ್ನಿಗೆ ಏನಂತಾರ ಗಾಯ್ಸ್ ಕೇಳಿ, ಏನಂತ? ತಾಳಿ ಎಲ್ಲಾನು ಆಯಿಲ್ ಐಟಮ್ ಎಲ್ಲ ತಾಳಿ. ಕಾರ್ ಒಳಗೆ ಆಮ್ಲೆಟ್ ಹಾಕಿರಂತೆ. ಆಮ್ಲೆಟ್ ಹಾಕ್ತೀವಿ. ಬಂದ್ಬಿಟ್ಟು ದ್ರಾಕ್ಷಿ ಹಣ್ಣು ತಿನ್ನೋದು. ಎಷ್ಟು ಎಂಜಾಯ್ ಮಾಡ್ಬೇಕು ಅಂದ್ರೆ ಹೆಲ್ದಿ ತಿನ್ಬೇಕು. ಇದು ತಿನ್ಬೇಕು, ಬರೋದೇ ಅಪರೂಪಕ್ಕೆ ಒಂದ್ಸಲ. ಅಣ್ಣ ಮಾಯನಹಣ್ಣಿಗೆ ಬಂದ. ನೀನ್ ದ್ರಾಕ್ಷಿ ತಾತೆಯ ಯಾವಾಗಲೂ ಚಾಕಿಲ್ಲ ಯಾವಾಗಲೂ ಚಾಕ್ಲೇಟ್ ತಿಂತು. ಚಾಕೆ ವರ್ಕ್ ಕೊಟ್ವಿ. ಚಾಕು, ಪ್ಲೇಟು, ತೊಳೆಯಕ್ಕೆ ಬೌಲು ಎಲ್ಲ ಚಾಕ್ಲೇಟ್ ಇತ್ತು. ನೋಡಿ ಗಾಯ್ಸ್, ವೈನಾಡ್ ಮುಂದೆ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ. ಹೆಂಗಿದೆ ಸಿಂಚು ವ್ಯೂ ಪಾಯಿಂಟ್? ವ್ಯೂ ಪಾಯಿಂಟ್ ಸೂಪರ್. ಈ ಲೈನ್ ನೋಡ್ಬಿಟ್ಟು ಜಿಪ್ ಲೈನ್ ಅಲ್ಲ, ಇದು ಕರೆಂಟ್ ಲೈನು. ಹೆಂಗಿದೆ ಪ್ಲೇಸು? ಪ್ಲೇಸ್ ಝೂಮ್ ಮಾಡಿ ಹೆಂಗ್ ಗೊತ್ತ ನೋಡಲ್ಲ ಗೈಸ್, ಕೇರಳದಲ್ಲಿ ಊಟಕ್ಕೆ ನಿಲ್ಸಿದ್ವಿ. ಊಟ ಮಾತ್ರ ಹೆಂಗಿದೆ ಮಗ? ಸಕ್ಕತ್ತಾಗಿದೆ. ಎಲ್ಲ ಕೊಬ್ಬರಿನೇ ಊಟ. ಟೈಮ್ ಬಂದು 2:30. ಎಲ್ಲ ಕೊಬ್ಬರಿನೇ ಊಟ. ನಾನೆಲ್ಲ ಓಡ್ತಾವೆ, ಬಿಸಿ ಗಾಳಿ ತಡೆಯಕ್ಕಾಯ್ತಲ್ಲ. ಕೋಲ್ಡ್ ನೀರು ತಗೊಂಡ್ರು ಕುಡಿಯಕ್ಕಾಯ್ತಲ್ಲ. ಫಿಶ್ ಹೇಳು ಮೊದಲು. ಫಿಶ್ ಗ್ರೇವಿ ಟೈಪ್ ಇದೆ ಚಿಕನ್.
ಅವ್ರು ಯಾವ್ದು ಫೇಮಸ್ ಇರುತ್ತದೆ ಕೊಡಿ. ಪ್ರಮೋದ ಇದು ಗೀ ರೈಸ್. ಬಿರಿಯಾನಿ ಇದೇ ಕಲರ್ ಐತಲ್ಲ, ಅದು ಪೀಸ್ ಹಾಕ್ಬಿಟ್ಟು ಕೊಟ್ಟರೆ ಅದೇ ಬಿರಿಯಾನಿ. ಅಷ್ಟೇ. ಅದ್ರ ಕೆಳಗಡೆ ಪೀಸ್ ಅವೇ ಹುಡುಕಿ ನೋಡು. ಇದು ಸಿಗ್ತದೆ. ಟೇಸ್ಟ್ ಮಾಡಿ ನೋಡಿ ಫಸ್ಟ್ ನೀವು. ಇದು ಸ್ಪೈಸಿ ಚಿಕನ್ ತಿನ್ಬಿಟ್ಟು ಮೊದಲೇ ದಗೆ ಕುತ್ಕೊಂಡೈತಿ, ತಿಂದು ಇನ್ನೊಂದು ಸ್ವಲ್ಪ ದಗೆ ಕುತ್ಕೊಳ್ಳಿ. ಪ್ರಮೋದ ಊಟ ಹೆಂಗಿತ್ತು? ಊಟ ಬೋಲಾಸ್ನಾಗಿತ್ತು. ಹಣ ಹೆಂಗಿತ್ತಣ? ಟಾಪ್ ಒನ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. ಪ್ರಮೋದ ಫುಲ್ ಖುಷಿ ಪಟ್ಟ. ಎಲ್ಲ ತಿಂದಿರೋ ಅಂತ ಯಪ್ಪ ಯಾವತ್ತೂ ಈ ಹೋಟ್ಲಿಗೆ ಬರ್ಬೇಡಿ. ನೋಡಿ ಇಲ್ಲೈತೆ ಈ ಹೋಟ್ಲಿಗೆ ಅಂತೂ ಬರ್ಲೇಬೇಡಿ. ಖಾರದ ಬಿರಿಯಾನಿ ನೋಡಿ, ಯಾವ ಸ್ವೀಟ್ ಬಿರಿಯಾನಿ ನಂಗೆ ಇವತ್ತೇ ಫಸ್ಟ್ ಗೊತ್ತಾಗಿತ್ತು. ಬಿರಿಯಾನಿದು ಚಿಕನ್ ಚಿಲ್ಲಿಗೂ ಸಾಸ್ ಹಾಕಿರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸ್ವೀಟ್ ಸಾಸ್ ಹೆಂಗಿತ್ತು? ಈ ಊಟ ತಿನ್ನಕ್ಕೆ 300 ಕಿಲೋಮೀಟರ್ ಇಂದ ಬಂದ್ವಿ. ಸಾರ್ಥಕ ಆಯ್ತು ಜೀವನ. ಒಂದ್ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಸುಮ್ನೆ ದುಡ್ಡು ವೇಸ್ಟ್ ಇಲ್ಲಿ ಬಂದಿ. ಚೆನ್ನಾಗಿತ್ತ ಬಿರಿಯಾನಿ? ಹೋಟ್ಲು ಮಾಡಿದ ತಕ್ಷಣ ಕಾಸು ಕೊಟ್ಟಿದ ತಕ್ಷಣ ಅಂಗಡಿ ಇರ್ಬೇಕು, ಟೇಸ್ಟ್ ಕೂಡ ಇಲ್ಲ. ಹೋಟೆಲ್ ಮಾಡಬಾರ್ದು. ಏನೋ ಅಂದ್ರೆ ಫುಡ್ ಚೆನ್ನಾಗಿದೆ, ಬಟ್ ನಮ್ಮ ವೆದರ್ಗೆ ನಮ್ಮ ಊರಿಗೆ ಅಡ್ಜಸ್ಟ್ ಆಗೋ ತರ ಫುಡ್ ಅಲ್ಲ. ಹಂಗಾಗಿ ನಮಗೆ ಚೆನ್ನಾಗಿಲ್ಲ ಅಂತ ಅನ್ಸಿ. ಇಲ್ಲಿಗೆ ಇಲ್ಲಿ ಫುಡ್ ಅಡ್ಜಸ್ಟ್ ಆಗುತ್ತೆ, ನಮಗೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗುತ್ತೆ. ಅದನ್ನು ನೆಗೆಟಿವ್ ಹೇಳಿದ್ರೆ ನಮಗೆ ಹೇಳ್ತಿಲ್ಲ, ನಮ್ಮ ಟೇಸ್ಟ್ಗೆ ಹೇಳ್ತಿರೋದು. ನಮ್ಮ ಟೇಸ್ಟಿಗೆ ಹೊರಗಡೆ ಬಂದ ನಾವು ನಮ್ಮ ಟೇಸ್ಟ್ ನೋಡಿ ಹೇಳು. ನಾವು ಕನ್ನಡಿಗರು, ಕರ್ನಾಟಕ ಅವರಿಗೆ ಅರ್ಥ ಆಗ್ಬೇಕು, ಅವ್ರಿಗೆ ಹೇಳ್ಬೇಕು. ಎಸಿ ಹಾಕಿದ. ಪಕ್ಕ ಅಂತ ಇದೆ ಸೆಕೆ. ನೆಕ್ಸ್ಟ್ ಪಯಣ ಎಕಡೆಗೆ? ಗೋಯಿಂಗ್ ಟು ಕಾಜಿಕೋಡ್. ಇವಾಗ ಜಸ್ಟ್ ಕೇರಳ ಬೀಚ್ ಹತ್ರ ಬಂದಿದ್ದೀವಿ. ಹೋಗ್ಬೇಕು, ನಮ್ಮ ಹುಡುಗರು ಏನೋ ತಗೋತಿದ್ದಾರೆ ತಿನ್ನಕ್ಕೆ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ. ಸಿಂಚ ಏನ್ ತಿಂದಿದ್ದೀವಿ? ಮಾವಿನಕಾಯಿ ಇದ್ರು ಅದು ಸೀನೆ. ಅದು ಸೀನೆಯಾ? ಇಲ್ಲಿ ಕೇರಳದಲ್ಲಿ ಏನ್ ತಿಂದ್ರು ಬರೀ ಸೀನೆಯಾ? ಚೆನ್ನಾಗಿದೆ ಮಗ. ಮಾವಿನಕಾಯಿ ಚೆನ್ನಾಗಿದೆ, ಅದನ್ನು ನೋಡ್ತಿದ್ದೀರಿ. ಇನ್ನೊಂದು ತಗ. ಪಾನ್ಕ. ಇದು ಮಾವಿನಕಾಯಿ ಫುಲ್. ಅಯ್ಯ ಸೀಬೆಹಣ್ಣು ಅಲ್ಲ, ಮಾವಿನಹಣ್ಣೆ ಅದು. ಕ್ಯಾರೆಟ್ ಎಷ್ಟೆಷ್ಟು ವೆರೈಟಿ ಇದಾವ ಮರ ಇರ್ತಾನೆಯಾ. ಸಕ್ಕತ್ತಾಗಿದೆ ನೋಡಿ. ಚೆನ್ನಾಯ್ತಾ? ವಿಡಿಯೋ ಮಾಡಿ ಮೆಣಸಿನಕಾಯಿ. ನೋಡಿ ಗೈಸ್, ನಮ್ಮ ಹುಡುಗ ಹೋಟೆಲ್ ಹೋಗೋಣ ಅಂದ. ಅದಕ್ಕೆ ನಾನು ಮೊಬೈಲಲ್ಲಿ ಏನ್ ಮಾಡೋದು ಅಂದಿದ್ಕೆ, ಏನಾದ್ರು ಬೋಟ್ ಏನಾದ್ರು ಮಕಡೆ ಆದ್ರೆ ಈಗ ಮೊಬೈಲು ಗಿಬೈಲು ಪರ್ಸು ದುಡ್ಡು ಎಲ್ಲ ವೇಸ್ಟ್ ಅಲ್ವಾ. ಜೀವನೇ ಹೋಗುತ್ತಾ? ಅದು ಕೊಟ್ಟಿರ್ತಾರಲ್ಲ ಸೇಫ್ಟಿ, ಅದು ಹಾಕೊಂಡು ಹೋಗೋದು. ಏನಿದೆ ಪ್ಲೇಸು, ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಹೆಂಗಿದೆ ನೋಡಿ. ಕೈ ಕರಿದ ಬಿಡಿ.
ಹಂಗೆಲ್ಲ ಮಾಡೋದು. ಹಂಗ್ ಮಾಡೋದು. ಅಲ್ಲ ಈ ಬಗಡದ ನೀರಲ್ಲಿ ಎದ್ದು ಒದ್ದಾಡೋಣ ಅಂತಿದ್ದಲ್ಲ. ವಾನ ಬೋಟ್ರೇಡು ಯಾಕೆ ಬರಲ್ವಾ? ಯಾಕೆ ಯಾಕೆ ಮಚ್ಚ ಭಯನಾ? ಮೀನ್ ಹಿಡಿಯಕ್ ಹೋಯ್ತವನೆ ಜಾಕೆಟ್ ಹಾಕ್ಯಂದು. ಇಂಚು ಜಾಕೆಟ್ ಹಾಕೊಂಡು ಮೀನ್ ಹಿಡಿಯಕ್ ಹೋಯ್ತಿದ್ಯಾ? ಅವಣ್ಣ ಮೀನ್ ಹಿಡ್ಕೊಡ್ತಾರೆ, ಫ್ರೈ ಮಾಡ್ತೀನಿ. ಬನ್ನಿ ಗೈಸ್, ಬೋಟ್ ರೈಡ್ ಹೋಗೋಣ. ಬೋಟ್ ರೈಡ್ ಹೋಗೋಣ ಬನ್ನಿ. ಸಖತ್ತಾಗಿದೆ. ಬಿಲ್ಡಿಂಗ್ ನಮ್ದೇ ಬಡಗಿ ಕೊಟ್ಟಿನಿ. ನೀನೆಲ್ಲ ಕರ್ಕೊಂಡ್ ಬಂದೇನು? ಏನು ಸ್ವಲ್ಪ ನೆನೆಯಲ್ಲ ಅಂತ ಎಲ್ಲ ನೆಂದು ಹೋತಲ್ಲ. ಭಯ ಆಯ್ತಾ? ಭಯ ಆಯ್ತಾ ಮಚ್ಚ? ಮತ್ತೆ ಏನು ಕಿರ್ಚಾಡ್ತಿದ್ರಲ್ಲ ಮತ್ತೆ? ಬಾಯಿ ಬಂದಂಗಾಯ್ತು. ಎಣ್ಣೆ ಕುಡಿದಲ್ಲ ಹಿಂಗೆ, ಎಣ್ಣೆ ಕುಡಿದ್ರಿಂದ ಹಿಂಗೆ. ಇಂಚು ಫೋಟೋ ಹೊಡ್ಸ್ಬಿಟ್ಟು ಫೋಟೋ ತಗೋತಿದ್ರ? ಇನ್ಸ್ಟೆಂಟ್ ಫೋಟೋ. ಬನ್ನಿ ಕೇರಳದ ಹತ್ರ ಇವ್ರಿಗೆ ಬಂದ್ಬಿಟ್ಟು ಅದೇನ್ ಮಾಡಿ 40 ರೂಪಾಯಿ ಅಂತ ಒಂದು ನೋಡಿ ಇಲ್ಲಿ. ನೋಡಿ ಇಲ್ಲಿ 40 ರೂಪಾಯಿ ಅಂತ ಕಾಪಿ. ಇಲ್ಲೇ ಪ್ರಿಂಟ್ ತೆಗೆದು ಇಲ್ಲೇ ಕೊಡ್ತಾವ್ರೆ. ಬಂದೇ ಹೋಯ್ತು ಕಾಪಿ. ನನ್ ಗೊಂಬೆ ಅನ್ಕೊಂಡೆ ಆಗಿದ್ದ ಹೇಳಿ ಅಷ್ಟೊಂದು ಕ್ಲಾರಿಟಿ ಆಗಿಲ್ಲ. ಕ್ಲಾರಿಟಿ ಬರಲ್ಲ. ಐಫೋನ್ ಅಲ್ಲಿ ಬಂದಂಗೂ ಬರಲ್ಲ. ಫೋನ್ ಅಂತ ಎಷ್ಟು ಬೆಟರ್ ಅನ್ಸುತ್ತೆ. ತಗ್ಸಿದ್ವಲ್ಲ ಹಂಗ ಇವೆಂಟ್ ಇದೆ ಬೀಚ್ ಹತ್ರ ಒಂದು ಇವೆಂಟ್ ಇದೆ. ಹೋಯ್ತೀರಾ ಅದಕ್ಕೆ? ಮಚ್ಚೆ ಇವ್ ಹೆಂಗ್ ನಿಲ್ಸಿರ್ಬೋದು ಮಗ ಇವನ್ನ? ಕಾಂಕ್ರೀಟು ನೋಡಿಲ್ಲಿ ಹೆಂಗಿದಾವೆ ನೋಡಿ, ಅಲ್ಲಿವರೆಗೂ ಇದಾವಲ್ಲ ಮರೆಯ. ಹೆಂಗ್ ನಿಲ್ಸಿದ್ರು ಅಂತ ಕಾಂಕ್ರೀಟ್ಗಳನ್ನ ಇವನ್ನೆಲ್ಲ. ಕ್ಲಾಸಿಕ್ ಕೋರ್ಟ್.
ಕಿಟಕಿನೇ ಇಲ್ವಲ್ಲ, ಕಿಟಕಿನೇ ಬಸ್ಸಲ್ಲಿ ಟಿಕೆಟ್ ಕೇಳಿದ್ರು ಅರಿಕಾರ ಆ ಬಸ್ಸಲ್ಲಿ ಬಿಚ್ಚೇಸ್ತಾರೆ. ಕಿಟಕಿ ಹಾಕಿದ್ರೆ ಹೊಡೆದೇ ಹಚ್ತಾರೆ, ಮುರಿದಿಸಿದ್ದಾರೆ ಹೊಡೆದು. ಯಾಕೆ ಹಿಂಗ್ ಶೆಕೆ ಅಂದ್ರೆ ಯಾಕಣ ಹೇಳ್ತಿದ್ಯಾ? ಬೀಚಲ್ಲಿ ಹತ್ರ ಇರುತ್ತಲ್ಲ ದಿನಿ ಅನ್ನೋದು ವಾಕ್ ಒಂದ್ ದಿನ ಇನ್ನು 2 ದಿನ ಬೇಕು. ಬಸ್ಸಲ್ಲಿ ದಿನಿ ಈ ತಲೆಲ್ಲ ಹೋಗ್ಬೋದು ನೆಗಾಡಿ ದಿನಿ ಬಯಲಿ ಒಂದೊಂದು. ಫೈನಲಿ ಊಟಕ್ಕೆ ಬಂದ್ವಿ. ಮಗ ಚೆನ್ನಾಗಿದೆ ಮಗ ಊಟ? ಹಾ ಚೆನ್ನಾಗಿದೆಯಾ? ತಿನ್ಬೋದ? ಮನುಷ್ಯರು ತಿನ್ಬೋದ? ಅಲ್ಲ ಮನುಷ್ಯರು ತಿನ್ಬೋದ್ ತಾನೆ? ಚಿಕನ್ ಕಬಾಬ್ ಇದೆಯಾ? ಸಿಂಚು ಮೊಟ್ಟೆ ಬೋಂಡ ಇದೆ, ಮೊಟ್ಟೆ ಬೋಂಡ. ಬಿರಿಯಾನಿ ನಂಗೆ ಯಾವ್ದಾರ ಒಂದು ಸೋಡಾ ಕುಡಿತೀನಿ, ನನಗೆ ಊಟ ಬೇಡ. ಏಕೆ? ಊಟಕ್ಕೆ ನಂಗೆ ಮದ್ಯ ಆಗುತ್ತೆ, ನಂಗೆ ಸುಸ್ತಾಗೈತಿ. ತಿನ್ನೆ. ಸೋಡಾ ಹಾಕಿ ಏಯ್ ಊಟ ತಿನ್ನು. ನನಗೆ ಊಟ ಆದ್ಮೇಲೆ ಸಿಗ್ತೀನಿ. ತಿನ್ಬಿಟ್ಟು ನೋಡೋಣ ತಿನ್ಬೋದಾ ಇಲ್ಲ ಎಷ್ಟಿರ್ಬೋದ. ಸೋಡಾ ಹೆಂಗೈತೆ? ಲಂಗಿಡೀಲಿ ಸೋಡಾ ಕೇಳಿದ್ರೆ ನೀರೊಳಿಕೆ ನಿಂಬೆ ಹೊಟ್ಟೆ ಬೋಡ ತಿನ್ನೋಣ, ಅದಾರು ಹೆಂಗೈತಿ? ಕೊಬ್ಬರಿ ಅದಾರು ಚೆನ್ನಾಯ್ತಾ? ಬಂದು ಕಣಪ್ಪ, ಇಷ್ಟೊತ್ತು ಕಾಲಿತ್ತು. ಪ್ರಮೋದ ಇಷ್ಟ ಇದೆ ನೋಡಿ, ಅವರೆಲ್ಲ ಬಿರಿಯಾನಿ ತಿಂತವ್ರೆ. ನೀವು ತಾಳ್ಬೇಕಾರೆ ನಂಗೆ ಬಿರಿಯಾನಿ ಬೇಡ. ನೋಡೋಣ, ಇದನ್ನಾರು ಟೇಸ್ಟ್ ಮಾಡಿ ನೋಡಿ. ಇದು ತಿನ್ನಕ್ಕೆ ಎಷ್ಟು ಕಿಲೋಮೀಟರ್? 400 ಕಿಲೋಮೀಟರ್ ಆಗೋಯ್ತಾ? ಚಾಕ್ಲೇಟ್ ಮಿಲ್ಕ್ ಶೇಕ್ ಅದು. ಬಟ್ ಮಿಲ್ಕ್ ಇಲ್ಲ, ಸಕಾಯ ವಾಟರ್ ಶೇಕ್ ಜೊತೆಗೆ ಮೇಲೆ ಹೆಚ್ಚು ಐಸ್ ಕ್ರೀಮ್. బాగున్నారా? బాగున్నారు. ఇంత వాటర్ మిల్లర్ ಹೆಂಗ್ ಕೊಡ್ತಾನೆ? ಅದೇ ಅಲ್ಲಿ ನೋಡಿದ್ವಲ್ಲ, ಕಾಯಿ ಇದು ಹೊಂಡೆ ಆಗ ಕುಕ್ಕೆ ಬಂದು ಯೋಚನೆ ಮಾಡ್ತಾವೆ. ಹೊಲದಿಂದ ಕುಕ್ಕೆ ಬಂದ ಈಗ ಅವ್ರು ಏನ್ ಹೇಳಿದ್ದಾರೆ? ಏನು ಹೇಳಿಲ್ಲ. ಕಲ್ಲಂಗಡಿ ಸ್ವೀಟ್ ಕಲ್ಲಂಗಡಿ ಸ್ವೀಟ್ ಸ್ವೀಟ್ ಜಾಸ್ತಿ ಆಗಿದೆ. ಸ್ಪೆಷಲ್ ಸಾಕಾಲಿಲ್ವಾ ಬಾಲಿ ಕುಡ್ದಿ? ಅಲ್ಲ ಕಲ್ಲಂಗಡಿ ಗಿಡ ಜಾಸ್ತಿ ಆಯ್ತಾ? ಅದು ಕಲ್ಲಂಗಡಿ ಅಂತ, ಸ್ಪೆಷಲ್ ಕಲ್ಲಂಗಡಿ ಅಂತ ಫುಲ್ ಸ್ವೀಟ್ ಇರುತ್ತೆ, ಸಕ್ಕರೆ ಹಾಕಲೇ ಬೇಡ. ಏನು ಮಾಡಂಗಿಲ್ಲ, ಬಂದಿತ್ತು ಬಿಸ್ನೆಸ್ ಕೊಡಕ್ಕೆ. ಲೈಟ್ ಹಾಕಿ ಮನಗಳು ಬರ್ತಾವಲ್ಲ, ಹಂಗೆ ಜನಗಳು ಬರ್ತಾವೆ. ಮತ್ತೆ ಎಷ್ಟು ಹಾಕಿ ನೋಡು, ನೀವ್ ಹಂಗೆ ತಾನೆ ಕಳ್ದೋಗಿ ತಾನೆ ಬಂದಿದ್ದು, ಕರ್ಕ ಬಂದೋಯ್ತು. ಬುಟ್ಟಿ ಎಷ್ಟು ನಾವಲ್ಲಿ ತಂದಿರಿ ಒಂದು ಫುಲ್ ಉಣ್ಕೊಳ್ಳಿ ತಿನ್ಬೋದಿತ್ತು. ಅಲ್ಲಿ ಇನ್ನು ಇಸು ಒಂದು ಮುಂದಕ್ಕೆ ಬಂದವರ ತಂದೂರಿ ನೋಡ್ಲಿ ನೀನು. ಕುಡಿಯಪ್ಪ ಬೇಗ. ಎಲ್ಲೂ ರೂಮ್ ಸಿಗ್ತಲ್ವಾ? ನಮ್ಮ ಕೇರಳಕ್ಕೆ ಬಂದು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಒಂದು ಹೆಣ ಬರೋಕ್ಕೆ ಅಂತ ಬರ್ತೀವಿ, ದಿಕ್ಕು ದಸೆ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ ನಮಗೆ. ಎಲ್ಲೂ ರೂಮ್ಗಳು ಸಿಗ್ತವೆ. ಟೈಮ್ ಎಷ್ಟು ತೋರಿಸಿ? 10:30. ಎಲ್ಲಿ
ಎಲ್ಲೂ ರೂಮ್ಗಳು ಸಿಗ್ತವೆ. ಅಲ್ಲಿ ಪಾಪ ಸಂಜು ಅಣ್ಣ ಹುಡಿಕೊಂಡು ಅಲ್ದಾಡ್ಕೊ ಬತ್ತೈತೆ ರೂಮ್ ಸಿಗೋಲ್ತು. ಅದು ಒಂದೇ ನಂಬರು. ಅವನೇ ಈಗ ಫೋನ್ ಮಾಡ್ಬೇಕೀಗ ರೂಮ್ಸ್ ಐತೆ. ಎರಡು ಆ ನಂಬರ್ ಒಂದೇ ಈ ನಂಬರ್ ಒಂದೇ. ಅವ್ರಾಗೆ ಫೋನ್ ಮಾಡೋರ್ಗು ಕಾಯ್ಬೇಕಷ್ಟೇ. ಈಗ ಎಷ್ಟು ಹುಡ್ಕಿದೀವಿ ರೂಮ್ ಅಣ್ಣ, 10-15 ಆಗಿತ್ತು. ಎಲ್ಲೂ ಖಾಲಿ. ಎಲ್ಲ ವೀಕೆಂಡ್ ಗೌರ್ಮೆಂಟ್ ಹಾಲಿಡೇ ಪ್ರಯುಕ್ತ ಫುಲ್ಲು ರೂಮ್ ಇಲ್ಲ. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತಿದ್ವಿ. ರೂಮಿಗೆ ಬಂದಿದ್ವಿ. ಫೈನಲಿ ರೂಮ್ ಸಿಕ್ತು, 2 ರೂಮು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಗೈಸ್. ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋದಾಗ ಸಿಗ್ತೀವಿ. ಬಾಯ್ ಬಾಯ್. ಇದು ಪಾರ್ಟ್ 2 ವಿಡಿಯೋ. ಇದು ಪಾರ್ಟ್ 1. ಪಾರ್ಟ್